ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇಂದಿನ ಹನುಮನ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾವು ಶ್ರೀ ಹನುಮಂತನ ಮಹಿಮೆಯ ಬಗ್ಗೆ ಸ್ವಲ್ಪ ಮಟ್ಟಕ್ಕೆ ಮಾತ್ರ ಚರ್ಚೆ ಮಾಡೋಣ. ನೋಡಿ, ಶ್ರೀ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತನಿಗೆ ಒಂದು ಸಂಪೂರ್ಣವಾದಂತಹ ಕಾಂಡ ಮೀಸಲಾಗಿ ಇದೆ. ಯಾವುದದು ಅಂತ ಹೇಳಿದ್ರೆ ಶ್ರೀ ವಾಲ್ಮೀಕಿ ರಾಮಾಯಣದ 5ನೆಯ ಕಾಂಡವಾದಂತಹ ಸುಂದರ ಕಾಂಡ. ಈ ಸುಂದರ ಕಾಂಡದಲ್ಲಿ ಹನುಮಂತನ ಮಹಿಮೆಯ ಬಗ್ಗೆ ಸಂಪೂರ್ಣವಾದಂತಹ ವಿವರ ಇದೆ. ಯದ್ಯಪಿ ಈ ಸುಂದರ ಕಾಂಡ ನಡೆದಂತಹದ್ದು ಕೇವಲ 2 ದಿವಸಗಳ ಕಾಲ, ಆದ್ರೂ ವಾಲ್ಮೀಕಿ ಮುನಿಗಳು ಈ ಹನುಮಂತನ ಮಹಿಮೆಯನ್ನ ಸಂಪೂರ್ಣವಾದ ಜಗತ್ತಿಗೆ ಹೇಳಬೇಕು ಅಂತ ಹೇಳಿ ಸಂಪೂರ್ಣವಾದ ಒಂದು ಕಾಂಡವೇ ಹನುಮಂತನಿಗೆ ಮೀಸಲಾಗಿ ಇಟ್ಟಿದ್ದಾರೆ. ಆದ್ರಿಂದ ಈ ಸುಂದರ ಕಾಂಡದಲ್ಲಿ ಹನುಮಂತನ ಮಹಿಮೆ ಬಹಳ ಭರ್ಜರಿಯಾಗಿ ನಮ್ಗೆ ಕಾಣಿಸ್ತದೆ. ಈ ಸುಂದರ ಕಾಂಡದ ಹೆಸರಿನ ಬಗ್ಗೆ ಬಹಳಷ್ಟು ಜನರಿಗೆ ಒಂದ್ ಸ್ವಲ್ಪ ಸಂಶಯ ಬರ್ತದೆ. ಏಕೆ ಅಂತ ಹೇಳಿದ್ರೆ, ಸುಂದರ ಕಾಂಡದಲ್ಲಿ ನೋಡಿ, ರಾಮ ಮತ್ತೆ ಸೀತೆ ಒಟ್ಟಿಗೆ ಇಲ್ಲವೇ ಇಲ್ಲ. ರಾಮ ಭಾರತ ದೇಶದಲ್ಲಿ ಇದ್ರೆ ಸೀತೆ ಅಲ್ಲಿ ಲಂಕೆಯಲ್ಲಿ ಇದ್ದಾಳೆ ಅಲ್ಲ. ಬೇರೆ ಎಲ್ಲಾ ಕಾಂಡಗಳಲ್ಲೂ ಪ್ರಾಯಶಃ ರಾಮ ಮತ್ತೆ ಸೀತೆ ಒಟ್ಟಿಗೆ ಇದ್ದಾರೆ. ಬಾಲಕಾಂಡದಲ್ಲಿ ರಾಮ ಮತ್ತೆ ಸೀತೆಯರ ವಿವಾಹವಾಗುತ್ತೆ. ಅದಾದ್ಮೇಲೆ ಅಯೋಧ್ಯ ಕಾಂಡದಲ್ಲಿ ದಂಪತಿಗಳಾಗಿ ಸೀತಾರಾಮರು ಅಯೋಧ್ಯೆಯಲ್ಲಿ ಬಾಳ್ತಾರೆ. ಅರಣ್ಯ ಕಾಂಡದಲ್ಲಿ ದಂಪತಿಗಳಾಗಿ ಸೀತಾರಾಮರು ಅರಣ್ಯವಾಸದಲ್ಲಿ ಇದ್ದಾರೆ. ಕಿಷ್ಕಿಂಧ ಕಾಂಡದಲ್ಲಿ ಖಂಡಿತವಾಗ್ಲೂ ಇಬ್ಬರು ಒಟ್ಟಿಗೆ ಇಲ್ಲ. ಆದ್ರೆ ಯುದ್ಧ ಕಾಂಡದಲ್ಲಿ ಕೊನೆಯಲ್ಲಿ ಸೀತಾರಾಮರು ಮತ್ತೆ ಒಟ್ಟಿಗೆ ಬರ್ತಾರೆ. ಮತ್ತೆ ಶ್ರೀರಾಮನ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಅಯೋಧ್ಯೆಯಲ್ಲಿ ಸೀತಾರಾಮರು ಒಟ್ಟಿಗೆ ಅದರಲ್ಲಿ ಭಾಗವಹಿಸ್ತಾರೆ. ಅದಾದ್ಮೇಲೆ ಸೀತೆಯ ಪರಿತ್ಯಾಗ ಆಗುವ ತನಕ ಉತ್ತರ ಕಾಂಡದಲ್ಲಿ ಕೂಡ ಸೀತಾರಾಮರು ಒಟ್ಟಿಗೆ ಇದ್ದಾರೆ. ಆದರೆ ಈ ಸುಂದರ ಕಾಂಡದಲ್ಲಿ ಖಂಡಿತವಾಗ್ಲೂ ಸೀತಾರಾಮರು ಒಟ್ಟಿಗೆ ಇಲ್ಲ. ರಾಮ ಭಾರತ ದೇಶದಲ್ಲಿ ಇದ್ರೆ ಸೀತೆ ಲಂಕೆಯಲ್ಲಿ ಇದ್ದಾಳೆ. ಆದ್ರಿಂದ ಸುಂದರ ಕಾಂಡಕ್ಕೆ ಈ ರೀತಿಯಾದಂತಹ ಹೆಸರನ್ನ ಏನಕ್ಕೆ ಕೊಟ್ಟಿದ್ದಾರೆ ವಾಲ್ಮೀಕಿ ಮುನಿಗಳು ಎಂಬಂತಹ ಪ್ರಶ್ನೆ ಬರ್ಬೋದು. ಇದಕ್ಕೆ ಉತ್ತರ ರೂಪದಲ್ಲಿ ನಾಗೇಶ ಭಟ್ಟರು ಎಂಬಂತಹ ಮಹಾನ್ ವ್ಯಾಖ್ಯಾನಕಾರರು, ರಾಮಾಯಣದ ವ್ಯಾಖ್ಯಾನಕಾರರು ತಮ್ಮ ತಿಲಕ ಎಂಬಂತಹ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರಿ ಲಂಕಾ, ಸುಂದರೇ ಕಿಮ್ನ ಸುಂದರಂ, ಸುಂದರೇ ಸುಂದರಿ ಸೀತಾ ಅಕ್ಷತಾ ಮರುತೆ ಮುಖಾತ್ ಶುತ್ವಾ ಹೃಷ್ಟಸ್ತಥೈವಾಸ್ತು ಸರಾವಃ ಸತತಂ ಹೃದಿ. ಸುಂದರವಾದಂತಹ 2 ಶ್ಲೋಕಗಳಲ್ಲಿ ಸುಂದರ ಕಾಂಡಕ್ಕೆ ಈ ರೀತಿಯಾದಂತಹ ಸುಂದರವಾದ ಹೆಸರು ಏನಕ್ಕೆ ಇದೆ ಅಂತ ಹೇಳ್ತಾರೆ. ನೋಡಿ, ಭಾರತ ದೇಶ ಬಹಳ ಸುಂದರವಾಗಿದೆ ಅಂತ ಹೇಳ್ತಾರೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಷ್ಟೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಯಾವ ದೇಶ ಸಮುದ್ರಕ್ಕೆ ಉತ್ತರ ಭಾಗದಲ್ಲಿ ಮತ್ತೆ ಹಿಮಾಲಯಕ್ಕೆ ದಕ್ಷಿಣ ಭಾಗದಲ್ಲಿ ಇದೆ, ಯಾವ ದೇಶದಲ್ಲಿ ಭಾರತೀಯರು ವಾಸ ಮಾಡ್ತಾರೆ, ಅಂತಹ ಏಕೈಕ ದೇಶ ಭಾರತ. ಅದರಿಂದ ಭಾರತ ದೇಶ ಬಹಳ ಸುಂದರ. ಮತ್ತೆ ಲಂಕೆ ಕೂಡ ಸುಂದರ. ಯದ್ಯಪಿ ನಾನು ಕೂಡ ಲಂಕೆಗೆ ಹೋಗಿಲ್ಲ, ಆದ್ರೆ ಬಹಳಷ್ಟು ಜನ ಹೋಗಿರೋರಿಗೆ ನಾನು ಕೇಳಿದ್ದೇನೆ. ಲಂಕೆ ಬಹಳ ಸುಂದರವಾಗಿದೆ. ವಿಶೇಷವಾಗಿ ಲಂಕೆಯಲ್ಲಿ ಇರತಕ್ಕಂತಹ ರಾಮಾಯಣದ ಲೀಲಾ ಸ್ಥಳಿಗಳು ಏನಿದೆ ಅದು ಬಹಳ ಸುಂದರವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಅದರಿಂದ ಭಾರತ ದೇಶ ಸುಂದರ, ಮತ್ತೆ ಲಂಕೆ ಕೂಡ ಸುಂದರ. ಇದೀಗ ಭಾರತ ದೇಶದಲ್ಲಿ ಶ್ರೀ ರಾಮಚಂದ್ರನಿದ್ದಾನೆ, ಅವನು ಸುಂದರ. ಶ್ರೀರಾಮಚಂದ್ರನ ಸೌಂದರ್ಯದ ಬಗ್ಗೆ ಅನೇಕ ಆಚಾರ್ಯರು, ತುಳಸಿದಾಸರು, ಕಂಬ ಮುನಿಗಳು, ವೇದಾಂತ ದೇಶಿಕರು, ಈ ರೀತಿಯಾದಂತಹ ಅನೇಕ ಋಷಿವರ್ಯರು ಮತ್ತೆ ಆಚಾರ್ಯರು ಸಾವಿರಾರು ಶ್ಲೋಕಗಳಲ್ಲಿ ಶ್ರೀರಾಮಚಂದ್ರನ ಸೌಂದರ್ಯದ ಬಗ್ಗೆ ಬರೆದಿದ್ದಾರೆ. ಮತ್ತು ಲಂಕೆಯಲ್ಲಿ ಇರ್ತಕ್ಕಂತಹ ಸೀತೆ, ಅವಳು ಕೂಡ ಸುಂದರಿ. ರಾಮ ಮತ್ತೆ ಸೀತೆ ಇಬ್ಬರೂ ಸುಂದರ. ಆದ್ರೆ ಇವರಿಬ್ಬರಲ್ಲಿ ಯಾರು ಹೆಚ್ಚು ಸುಂದರ ಅಥವಾ ಸುಂದರಿ ಅನ್ನೋದು ಮತ್ತೊಂದು ಪ್ರಶ್ನೆ. ಅದನ್ನ ಮತ್ತೊಂದು ವಿಡಿಯೋದಲ್ಲಿ ನಾವು ಮಾಡಿ ಹೇಳಬಹುದು. ಆದ್ರಿಂದ ಸುಂದರವಾದ ಭಾರತ ದೇಶದಲ್ಲಿ ಸುಂದರನಾದಂತಹ ರಾಮ, ಸುಂದರವಾದಂತಹ ಲಂಕೆಯಲ್ಲಿ ಸುಂದರಿಯಾದಂತಹ ಸೀತೆ ಇದ್ದಾಳೆ. ಮತ್ತೆ ಇದೀಗ ರಾಮಚಂದ್ರನ ಸಂದೇಶವನ್ನ ಲಂಕೆಯಲ್ಲಿ ಇರ್ತಕ್ಕಂತಹ ಸೀತೆಗೆ ತಲುಪಿಸಬೇಕು. ಅದನ್ನ ಯಾರು ಮಾಡ್ತಾರೆ? ಅದನ್ನ ಹನುಮಂತ ಮಾಡ್ತಾನೆ. ಇವಾಗ ಹನುಮಂತನ ಹುಟ್ಟಿನ ಹೆಸರು ಹನುಮಂತ ಅಲ್ಲ. ಹನುಮಂತನ ಹುಟ್ಟಿನ ಹೆಸರು ಏನಾಗಿತ್ತು ಅಂತ ಹೇಳಿದ್ರೆ ಸುಂದರ. ಈ ರೀತಿಯಲ್ಲಿ ಅನೇಕ ಆಚಾರ್ಯರು ಹೇಳ್ತಾರೆ. ಏನಕ್ಕೆ ಅಂದ್ರೆ ಹನುಮಾನ್ ಎಂಬಂತಹ ಶಬ್ದದ ಹೆಸರು ಏನಿದೆ ಅದರ ಶಬ್ದದ ಅರ್ಥ ಅಂದ್ರೆ ಮುರಿದ ಜವಡೆಯನ್ನ ಉಳ್ಳುವಂತವನು ಅಂತ ಅರ್ಥ ಬರ್ತದೆ. ಯಾವಾಗ ಹನುಮಂತ ಆ ಸೂರ್ಯನನ್ನ ನೋಡಿ ಅದು ನನಗೆ ಬೇಕು ಅಂತ ಜಿಗಿತಾನೆ, ಆವಾಗ ಇಂದ್ರ ತನ್ನ ವಜ್ರದಿಂದ ಹನುಮಂತನ ಜವಡೆಗೆ ಒಂದು ಏಟನ್ನ ಕೊಡ್ತಾನೆ. ಅದರಿಂದ ಹನುಮಂತನ ಜವಡೆ ಮುರಿದು ಹೋಗ್ತದೆ. ಆದ್ದರಿಂದಲೇ ಅವನಿಗೆ ಹನುಮಾನ್ ಎಂಬಂತಹ ಶಬ್ದ ಅಥವಾ ಹೆಸರು ಬರ್ತದೆ.
ಆದರೆ ಅವನ ಹುಟ್ಟಿನ ಹೆಸರು ಸುಂದರ ಅಂತ ಹೇಳ್ತಾರೆ. ಅದರಿಂದ ಸುಂದರ ಕಾಂಡದಲ್ಲಿ ಮುಖ್ಯವಾದಂತಹ ಪಾತ್ರವನ್ನ ವಹಿಸಿರುವಂತಹ ಹನುಮಂತ, ಅವನ ಹೆಸರು ಹನುಮಾನ್ ಅಲ್ಲ, ಆದರೆ ಸುಂದರ ಆಗಿರೋದ್ರಿಂದ ಈ ಕಾಂಡಕ್ಕೆ ಸುಂದರ ಕಾಂಡ ಅಂತ ಹೆಸರು ಬಂದಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಂದೇಶ ಏನು ರಾಮಚಂದ್ರ ತಲುಪಿಸ್ತಾನೆ ಸೀತೆಯ ತನಕ ಹನುಮಂತನ ಮೂಲಕ ಅಥವಾ ಸುಂದರನ ಮೂಲಕ, ಆ ಸಂದೇಶ ಎಲ್ಲದಕ್ಕಿಂತ ಮುಖ್ಯವಾದಂತಹದ್ದು, ಎಲ್ಲದಕ್ಕಿಂತ ಸುಂದರವಾದಂತಹದ್ದು. ಆದ್ದರಿಂದಲೇ ಸುಂದರವಾದಂತಹ ಭಾರತ ದೇಶದಲ್ಲಿ ಶ್ರೀರಾಮಚಂದ್ರ ಸುಂದರನಾಗಿದ್ದಾನೆ. ಆ ಸುಂದರನಾದಂತಹ ರಾಮಚಂದ್ರ, ಸುಂದರಿಯಾದಂತಹ ಸೀತೆ ಲಂಕೆಯಲ್ಲಿ ಇದ್ದಾಳೆ, ಅವಳ ತನಕ ಸುಂದರನಾದಂತಹ ಹನುಮಂತನ ಮೂಲಕ ಸುಂದರವಾದಂತಹ ಸಂದೇಶವನ್ನ ತಲುಪಿಸ್ತಾನೆ. ಆದ್ದರಿಂದಲೇ ಈ ಕಾಂಡಕ್ಕೆ ಸುಂದರ ಕಾಂಡ ಅಂತ ಹೆಸರು. ಎಲ್ಲರಿಗೂ ಹನುಮನ್ ಜಯಂತಿಯ ಶುಭಾಶಯಗಳು. ಹರೇ ಕೃಷ್ಣ.